ನಮಸ್ತೆ ಬಂಧುಗಳೇ. ನಾಯಿ ಬಿಸ್ಕೆಟ್ ಕೊಡಲು ಹೋಗಿ ನಾಯಿ ಪಾಡಾದಂತಹ ಕತೆ. ದಯಮಾಡಿ ಬಂಧುಗಳೇ, ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದು ಸುಮಾರು 12 ವರ್ಷದ ಹಳೆ ಕತೆ. ನಿಮ್ಗೆ ಹೇಳಿದ್ದೆ ಮುಂಚೆ ಕೂಡ. ಯಾವ ರೀತಿ ನಾಯಿ ಬಿಸ್ಕೆಟ್ ಕೊಡಲು ಹೋಗಿ ನಾಯಿ ಪಾಡದಂಥ ಕಥೆಯನ್ನು ರಾಹುಲ್ ಗಾಂಧಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಆದ ಕತೆ ಹಾಗೆ 12-13 ವರ್ಷ ಆಯಿತು ರೀ. ಆದರೆ ಅದರ ಎಫೆಕ್ಟ್ಗೆ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚು ಹೊಡಿತಲೇ ಇದೆ. 2010 ಕಾಂಗ್ರೆಸ್ನ ಪರಿಸ್ಥಿತಿ ಇಡೀ ದೇಶದಲ್ಲಿ ಯಾವ ದೀನ ಸ್ಥಿತಿಗೆ ಇಳಿದ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಯಾವುದೇ ರಾಜ್ಯದಲ್ಲಿ ಅವರು ಆಡಳಿತ ಮಾಡ್ತಿದ್ದು ಚುನಾವಣೆಗೆ ಹೋದರೆ ಸೆಕೆಂಡ್ ಟೈಮ್ ರಿಪೀಟೇ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ 2010 ನಂತರ ರಿಪೀಟ್ ಆದಂತಹ ಏಕೈಕ ರಾಜ್ಯ ಅಸ್ಸಾಮಲ್ಲಿ ತುಂಬ ಸ್ಟ್ರಾಂಗ್ ಆಗಿತ್ತು ರೀ ಕಾಂಗ್ರೆಸ್ಸು. ಬೇರೆ ಎಲ್ಲ ರಾಜ್ಯಗಳಲ್ಲಿ ಆಗಲೇ ಹೊಡೆತ ತಿನ್ನಲಿಕ್ಕೆ ಶುರು ಮಾಡಿಬಿಟ್ಟಿತ್ತು. ನಾನು ಆಗಲೇ ಹೇಳಿದ್ನಲ್ಲ, 2000 ನಂತರ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಆಳ್ತಾ ಇತ್ತು, ಮತ್ತೊಮ್ಮೆ ಚುನಾವಣೆ ನಡೆದಾಗ ಕನ್ಸಿಕ್ಯೂಟಿವ್ಗೆ ಸೆಕೆಂಡ್ ಟರ್ಮ್ ಬಂದಿದ್ದೇ ಭಾಳ ಕಡಿಮೆ. ಅಂಥದ್ರಲ್ಲಿ ಅಸ್ಸಾಮಲ್ಲಿ ಬಂದಿತ್ತು, ತುಂಬ ಸ್ಟ್ರಾಂಗ್ ಆಗಿತ್ತು. ಅಲ್ಲಿನ ತರುಣ್ ಗೊಗೊಯ್ ಮುಖ್ಯಮಂತ್ರಿಯಾಗಿದ್ದರು. ಆಗ ಆ ರಾಜ್ಯದ ಪ್ರಭಾವಿ ಸಚಿವ ಹಿಮಂತ್ ಬಿಸ್ವಾ ಶರ್ಮಾ, ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರು, ಕಾಂಗ್ರೆಸ್ಗೆ ಒಂದು ಒಳ್ಳೆ ಶಕ್ತಿ ತುಂಬಿಟ್ಟಿದ್ರು. ಅವರು ಯಾವುದೋ ಒಂದು ವಿಚಾರವನ್ನು, ಸೀರಿಯಸ್ ಆದ ವಿಚಾರವನ್ನು ರಾಹುಲ್ ಗಾಂಧಿ ಜೊತೆ ಮಾತಾಡಲಿಕ್ಕೆ ಡೆಲ್ಲಿಗೆ ಹೋದರು. ಅವ್ರ ಮನೆಗೆ ಹೋದಾಗ ರಾಹುಲ್ ಗಾಂಧಿ ಅವ್ರ ನಾಯಿ ಜೊತೆ ಆಟ ಆಡ್ತಾ ಇದ್ರು. ಒಂದು ಬಿಸ್ಕೆಟಲ್ಲಿ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ರು. ಅಸ್ಸಾಂನ ಸೀನಿಯರ್ ಲೀಡರ್ಗಳೆಲ್ಲ ಹೋದರು, ಹಿಮಂತ್ ಬಿಸ್ವಾ ಶರ್ಮಾ ಎಲ್ಲ ಹೋದರು. ಆ ನಾಯಿಗೆ ತಿನ್ನಿಸ್ತಿದ್ರಲ್ಲ ಬಿಸ್ಕೆಟು, ಅದೇ ಪ್ಲೇಟನ್ನು ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ಆಫರ್ ಮಾಡಿದ್ರು, ಮತ್ತು ಸೀನಿಯರ್ ಲೀಡರ್ಗಳಿಗೆ ಆಫರ್ ಮಾಡಿದ್ರು. ಮಿಕ್ಕಿದ್ದವರೆಲ್ಲ ತಿಂದರು. ಆದರೆ ಸ್ವಾಭಿಮಾನಿಯಾಗಿದ್ದಂತಹ ಹಿಮಂತ್ ಬಿಸ್ವಾ ಶರ್ಮಾಗೆ ಒಂಥರ ಚೋಳು ಕಡ್ದಂಗೆ ಆಗ್ಬಿಡ್ತು. ಇದಕ್ಕಿಂತ ಅವಮಾನ ಬೇಕೇನ್ರಿ? ಆಗಲೇ ಸೆಡೆದು ಅಲ್ಲಿಂದ ಎದ್ದು ಬಂದರು. ನೀನು ಜೀವನದಲ್ಲಿ ನಾನು ಕಾಂಗ್ರೆಸ್ಸಲ್ಲಿರಲ್ಲ, ಈ ಕಾಂಗ್ರೆಸ್ನ ನಾನು ನಿರ್ನಾಮ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಬಂದವರೇ BJPಗೆ ಜಾಯಿನ್ ಆದರು. ಆಗಾಗಲೇ BJP ಶಕ್ತಿ ದೊಡ್ಡ ಮಟ್ಟದಲ್ಲಿ ಅಸ್ಸಾಮಲ್ಲಿ ಬೆಳೆದಿತ್ತು. ಅದಕ್ಕೆ ಇವ್ರ ಶಕ್ತಿನೂ ಸೇರ್ಕೊಂತು. 2016 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ನಾಯಿ ಬಿಸ್ಕೆಟ್ ಎಫೆಕ್ಟ್ ಹೆಂಗಿತ್ತು ಅಂತ ಹೇಳಿದ್ನೆಲ್ಲ ಧೂಳಿಪಟ ಆಗೋಯ್ತು ಕಾಂಗ್ರೆಸ್ಸು. ಮತ್ತೆ 2021 ಅದೇ ರಿಸಲ್ಟ್ ರಿಪೀಟ್ ಆಯಿತು. ಮತ್ತೊಮ್ಮೆ ಕಾಂಗ್ರೆಸ್ ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಧೂಳಿಪಟ ಆಗೋಯ್ತು ಅಸ್ಸಾಮಲ್ಲಿ. BJP ದೊಡ್ಡ ಶಕ್ತಿಯಾಗಿ ಕೇವಲ ಅಸ್ಸಾಮಲ್ಲಿ ಅಷ್ಟೇ ಅಲ್ಲ, ಇಡೀ ನಾರ್ತ್ ಈಸ್ಟ್ ಭಾಗಗಳೇನು ಹೇಳಿದೆ, ಸಪ್ತ ಸೋದರಿಯರು ಅಂತ ಹೇಳ್ತಾರೆ, ಎಲ್ಲ ಕಡೆಗೂ BJP ಪ್ರಭುತ್ವ ಮೆರೆದಿತ್ತು. ಅದರಲ್ಲಿ ಅತಿ ದೊಡ್ಡ ಪಾಲು ಹಿಮಂತ್ ಬಿಸ್ವಾ ಶರ್ಮಾ ಅವರದು. ನಾಯಿ ಬಿಸ್ಕೆಟ್ ತಿನ್ನೋದು ಕೊಟ್ಬಿಟ್ಟು ನಾಯ್ಪಾಡಾಗೋಯ್ತು ರಾಹುಲ್ ಗಾಂಧಿ ಕತೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಸ್ಸಾಂನ ಚುನಾವಣೆ ಮತ್ತೆ ಬರಲಿದೆ. ಈ ಚುನಾವಣೆ ರಿಸಲ್ಟ್ ಏನಾಗುತ್ತೆ ಅಂತ ಇವಾಗಲೇ ಹೇಳ್ಬಿಡ್ಬೋದ್ರಿ. ಮತ್ತೊಮ್ಮೆ BJP ಜಯಬೇರಿ ಬಾರಿಸಲಿದೆ. ಹಿಮಂತ್ ಬಿಸ್ವಾ ಶರ್ಮಾ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಮೊನ್ನೆ ಒಂದು ದೊಡ್ಡ ಸರ್ವೆ ನಡೀತು. ಆ ಸರ್ವೆಯನ್ನು ಮಾಡಿದ್ದು ನವೆಂಬರ್ 15ರಿಂದ ಡಿಸೆಂಬರ್ 31ರವರೆಗೆ, ಸುಮಾರು 1.5 ತಿಂಗಳ ಕಾಲ. ಪೀಪಲ್ಸ್ ಪಲ್ಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳಿ. ಇದರ ಸರ್ವೆಯ ರಿಸಲ್ಟ್ ಏನು ಬಂತು ಗೊತ್ತಾ? ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ BJP ಭಾಳ ದೊಡ್ಡ ಮಟ್ಟದ ಜಯ ಗಳಿಸಲಿದೆ. ಅಲ್ಲಿ NDA ಪಾರ್ಟ್ನರ್ಸ್ ಕೂಡ ಇದ್ದಾರೆ. NDA ಪಾರ್ಟ್ನರ್ಸ್ ಬಿಟ್ಬಿಡಿ, ಕೇವಲ BJPಯೇ ಅಲ್ಲಿ ಒಟ್ಟು ಅಸ್ಸಾಮಲ್ಲಿ 126 ಕ್ಷೇತ್ರಗಳಿರ್ತಕ್ಕಂಥದ್ದು ಅಸೆಂಬ್ಲಿನಲ್ಲಿ. ಆ 126 ಕ್ಷೇತ್ರದಲ್ಲಿ BJP ಏಕಾಂಗಿಯಾಗಿ 69ರಿಂದ 74 ಸೀಟ್ವರೆಗೂ ಗಳಿಸಬಹುದು. ಅಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 64. ಇನ್ನು NDA ಪಾರ್ಟ್ನರ್ಸ್ ಅಸ್ಸಾಂ ಗಣ ಪರಿಷತ್ 8ರಿಂದ 11 ಸೀಟ್ ತೊಗೋಬೋದು. ಮತ್ತೊಂದು NDA ಪಾರ್ಟ್ನರ್ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ BSF, ಇದು 8ರಿಂದ 10 ಸೀಟ್ ತೊಗೋಬೋದು. ಅದರರ್ಥ 126 ಸೀಟ್ಗಳಿರ್ತಕ್ಕಂಥ ಅಸೆಂಬ್ಲಿನಲ್ಲಿ NDA 90 ಸೀಟ್ ತಗೊಳುತ್ತೆ. ಕಾಂಗ್ರೆಸ್ ತಗೊಳ್ತಿರೋದೆಷ್ಟು ಗೊತ್ತಾ? ಕೇವಲ 25ರಿಂದ 29. ದುರಾಂಕಾರಕ್ಕೆ ದೇವರು ಮಟ್ಟ ಹಾಕ್ದಂಗೆ ಇರ್ತಾನೇನ್ರಿ. ನೋಡಿ, ಇವಾಗ ಬರೀ ಕಾಂಗ್ರೆಸ್ ಒಂದೇ ಮುಳುಗ್ತಿಲ್ಲ, ಇನ್ಯಾರ್ಯಾರು BJP ವಿರೋಧಿ ಪಕ್ಷಗಳಿದ್ದಾವಲ್ಲ ಎಲ್ಲರನ್ನು ಎಳ್ಕೊಂಡು ಒಟ್ಟಿಗೆ ಮುಳುಗಿಸ್ ಹೋಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಬಿಟ್ಟರೆ ದೊಡ್ಡ ಪವರ್ಫುಲ್ ಪಾರ್ಟಿಯಾಗಿದ್ದು AIUDF, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಫ್ರಂಟ್ ಅಂತೇಳಿ. ಒಬ್ಬ ಅಲ್ಲಿನ ಮುಸ್ಲಿಂ, ಬೆಂಗಾಲಿ ಮುಸ್ಲಿಂ, ಅವನು ಬಬ್ರುದ್ದೀನ್ ಅಜ್ಮಲ್ ಅಂತ ಹೇಳಿ ಈ ಸೆಂಟ್ಗಳದ್ದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಸುಗಂಧ ದ್ರವ್ಯಗಳನ್ನ ತಯಾರು ಮಾಡ್ತಾರೆ. ವರ್ಲ್ಡ್ ಫೇಮಸ್ಸು ಬಿಸ್ನೆಸ್ಮೆನ್ನು, ಸಾವಿರಾರು ಕೋಟಿಯ ಕಾರೋಬಾರಿದೆ. ಇವರು ಬೆಂಗಾಲಿ ಮುಸ್ಲಿಮ್ಗಳನ್ನೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಿದ್ರು. ಒಂದು ದೊಡ್ಡ ಮಟ್ಟದಲ್ಲಿ ಜಯ ಪೊಲಿಟಿಕಲ್ ಪಾರ್ಟಿಗೆ ಸಿಗ್ತಾ ಹೋಗಿತ್ತು ಮುಂಚೆಯಿಂದನೂ. ಇವರ ಪಾರ್ಟಿ ಕಾಂಗ್ರೆಸ್ ಜೊತೆನೂ ಸೇರ್ತಾ ಇತ್ತು. ನೋಡಿ, ಅಸ್ಸಾಮಲ್ಲಿ ಒಂದು ದೊಡ್ಡ ಮಟ್ಟದ ಮುಸ್ಲಿಂ ಪಾಪ್ಯುಲೇಷನ್ ಇದೆ, 30ರಿಂದ 40% ಇದೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಮತ್ತೆ ಇದು ಬಾಂಗ್ಲಾದೇಶಕ್ಕೆ ಬಾರ್ಡರ್ ಇರ್ತಕ್ಕಂತಹ
ರಾಜ್ಯ. ನುಸುಳುಕೋರರು ವಿಪರೀತ ನುಸುಳು ಬಿಟ್ಟಿದ್ದಾರೆ ಅಸ್ಸಾಮಲ್ಲಿ. ಬಾಂಗ್ಲಾ ನುಸುಳುಕೋರರು ಜೊತೆ ರೋಹಿಂಗ್ಯಾಗಳು ವಿಪರೀತ ನುಸುಳು ಬಿಟ್ಟಿದ್ದಾರೆ. ಈ ಒಟ್ಟು 35% 40% ಏನೋ ಪಾಪ್ಯುಲೇಷನ್ ಇದೆ, ಹ್ಯೂಜ್ ಪಾಪ್ಯುಲೇಷನ್ ಇದೆ ಮುಸ್ಲಿಮ್ಸಲ್ಲಿ. ಇದರಲ್ಲಿ ಮತ್ತೆ 2 ಡಿವಿಷನ್ಗಳಿದೆ. ಒಂದು ಅಸ್ಸಾಮಿ ಮುಸ್ಲಿಮರು, ಅಂದರೆ ಅಲ್ಲಿನ ನೇಟಿವ್ ಮುಸ್ಲಿಮರು, ಮತ್ತೊಂದು ಬೆಂಗಾಲಿ ಮುಸ್ಲಿಮರು, ಅವ್ರನ್ನ ಮಿಯಾ ಮುಸ್ಲಿಮರು ಅಂತಾರೆ. ಈ ಮಿಯಾ ಮುಸ್ಲಿಮರ ಎಫೆಕ್ಟ್ ಕೂಡ ಭಾಳ ದೊಡ್ಡದಾಗಿದೆ ಅಲ್ಲಿ. ಇದರ ಕಂಪ್ಲೀಟ್ ಸಪೋರ್ಟ್ ಇರ್ತಕ್ಕಂಥ ಪಾರ್ಟಿ ಬಬ್ರುದ್ದೀನ್ ಅವ್ರದ್ದು AIUDF. ಕಳೆದ ಬಾರಿ 16 ಸೀಟ್ ತೊಗೊಂಡಿತ್ತು ಇವ್ರದ್ದು. ಮುಸ್ಲಿಂ ಪಾರ್ಟಿಯಾಗಿ 16 ಸೀಟು. ಈ ಬಾರಿ 0ಯಿಂದ 2. ಇನ್ನೊಂದು ಪಾರ್ಟಿ ಇದೆ, ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಯುನೈಟೆಡ್ ಅಂತ ಹೇಳಿ, UPPU ಅಂತೇಳಿ, ಅದು ಕೂಡ 0ಯಿಂದ 2 ಸೀಟ್ ಅಷ್ಟೇನೆ. ಇದರಲ್ಲಿ ಅಸಾವುದ್ದೀನ್ ಓವೈಸಿ AIMUM ಕೂಡ ಸ್ಪರ್ಧೆ ಮಾಡುತ್ತೆ. ಇನ್ನೇನು ರೀ, 126ರಲ್ಲಿ 90 ಸೀಟು NDA ತೊಗೊಂಡ್ಮೇಲೆ ಇನ್ನು ಉಳಿದಿರೋ 25-30 ಸೀಟ್ಗೆ ಎಲ್ಲರೂ ಕಿತ್ತಾಡಬೇಕು. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಅದೊಂದೇ ಮುಳುಗ್ತಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಮುಳುಗ್ತಾ ಇದೆ. ಕಾಂಗ್ರೆಸ್ಸಲ್ಲಿ CPI, CPM ಮತ್ತು ಇನ್ನೊಂದು ರಾಯ್ಜೋರ್ ದಲ್ ಅಂತಕ್ಕಂಥ ಪಾರ್ಟಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಚುನಾವಣೆಗಿಳಿತಿದೆ. ಕಳೆದ ಬಾರಿ ಇದೇ ರೀತಿ ಅಲಯನ್ಸ್ ಮಾಡ್ಕೊಂಡಾಗಲೂ ಕಾಂಗ್ರೆಸ್ ಅಲಯನ್ಸ್ಗೆ ಸಿಕ್ಕಿದ್ದು ಕೇವಲ 31% ಓಟ್ ಅಷ್ಟೇನೆ. ಈ ಸರಿ ಭಾಳಷ್ಟು ಏನು ಬದಲಾವಣೆ ಆಗ್ತಾ ಇಲ್ಲ. ಕಳೆದ ಬಾರಿ AIUDFಗೆ 6% ಓಟ್ ಬಂದಿತ್ತು. ಈ ಸರಿ ನೋಡಬೇಕು ಅಷ್ಟೊಂದು ಬರಲ್ಲ ಅನ್ಸುತ್ತೆ, ಯಾಕೆಂದರೆ 16 ಸೀಟ್ ಬಂದಾಗಲೇ ಅವರಿಗೆ 6% ಬಂದಿತ್ತು. ಈ ಸರಿ 0ಯಿಂದ 2 ಅಂತೆ. ಅದರ ಅರ್ಥ ಏನು, ಮುಸ್ಲಿಂ ಓಟ್ ಮೇಲೆ ನಿಂತಿರ್ತಕ್ಕಂಥ ಪಾರ್ಟಿಗಳೆಲ್ಲವೂ ಮುಳುಗೋಗ್ತಾ ಇದ್ದಾವೆ. ಅಸ್ಸಾಮಲ್ಲಿ 40% ಮುಸ್ಲಿಂ ಪಾಪ್ಯುಲೇಷನ್ ಇದ್ದರೂ ಕೂಡ ಈ ಬಾರಿ ಕಾಂಗ್ರೆಸ್ಸು ಕೇವಲ ಮುಸಲ್ಮಾನರ ಓಟ್ಗಳನ್ನ ನೆಚ್ಕೊಂಡು ಮಾತ್ರ ಹೋಗ್ತಾ ಇದೆ. ಈ ಸರಿ ಮುಸ್ಲಿಂ ಓಟ್ಗಳನ್ನು 4 ಭಾಗವಾಗಿ ಡಿವೈಡ್ ಆಗಿ ಹೋಗ್ತಾ ಇದೆ. ಒಂದಷ್ಟು ಕಾಂಗ್ರೆಸ್ಸಿಗೆ ಹೋದರೆ, ಇನ್ನೊಂದಷ್ಟು AIUDFಗೆ ಹೋಗುತ್ತೆ, ಮತ್ತೊಂದಷ್ಟು ಓವೈಸಿಯ ಪಾರ್ಟಿಗೆ ಹೋಗುತ್ತೆ. ಮತ್ತೊಂದು ಇನ್ನೇನು ಆಟ ಆಡಿದ್ದಾರೆ ಅಂತ ಹೇಳಿದ್ರೆ ಹಿಮಂತ ಬಿಸ್ವಾ ಶರ್ಮಾ, ಏನು ಈ ಮುಸ್ಲಿಮರ ವೋಟ್ ಬ್ಯಾಂಕ್ ಇದೆ ಇದನ್ನು ಡಿವೈಡ್ ಮಾಡಿದ್ದಾರೆ. ಏನು ಈ ಅಸ್ಸಾಮಿ ಮುಸ್ಲಿಮ್ಸ್, ನೇಟಿವ್ ಮುಸ್ಲಿಮ್ಸ್ ಇದ್ದಾರಲ್ಲ, ಇವರಿಗೆ ಈ ಬೆಂಗಾಲಿ ಮುಸ್ಲಿಮ್ಸ್ ಕಂಡ್ರಾಗಲ್ಲ. ಯಾಕೆಂತ ಹೇಳಿದ್ರೆ ಅವರೆಲ್ಲ ಒಳಗಡೆ ನುಸುಳುಬಿಟ್ಟು ನಮ್ಮ ಉದ್ಯೋಗ ಕಿತ್ಕೊತಾ ಇದ್ದಾರೆ, ನಮ್ಮದು ಜೀವನ ಕಿತ್ಕೊತಾ ಇದ್ದಾರೆ ಅಂತೇಳಿ ಭಾಳ ಸಿಟ್ಟಿದೆ ಈ ಅಸ್ಸಾಮಿ ಮುಸ್ಲಿಮ್ಸ್ಗೆ ಬಂಗಾಲಿ ಮುಸ್ಲಿಮ್ಸ್ ಮೇಲೆ. ಈ ಅಸ್ಸಾಮಿ ಮುಸ್ಲಿಮ್ಸು ನಮ್ಮವರು, ನಮ್ಮ ಮೂಲ ನಿವಾಸಿಗಳು ಅಂಥೇಳಿ ಹಿಮಂತ ಬಿಸ್ವಾ ಶರ್ಮಾ ಅಲ್ಲೊಂದು ಕಾರ್ಡ್ ಪ್ಲೇ ಮಾಡಿದ್ದಾರೆ. ಆದರೆ BJPಗೆ ಒಂದು ದೊಡ್ಡ ವೋಟ್ ಬ್ಯಾಂಕೇ ನಿರ್ಮಾಣ ಆಗಿದೆ ಅಲ್ಲಿ. ಅಲ್ಲಿನ ಮೂಲ ಅಸ್ಸಾಮಿಗಳು, ಅಹೋಮ್ಗಳು, ಅದೊಂದು ದೊಡ್ಡ ಜನಾಂಗ. ಶಿವಸಾಗರ್ ಮತ್ತು ಜೋರ್ಹತ್ ಪ್ರಾಂತ್ಯಗಳಲ್ಲಿ ತುಂಬ ಹೆಚ್ಚು ಜನಸಂಖ್ಯೆಯಲ್ಲಿದ್ದಾರೆ ಈ ಅಹೋಮ್ಗಳು. ಇವರು ಕೂಡ ದೊಡ್ಡ ಮಟ್ಟದಲ್ಲಿ BJPನ ಸಪೋರ್ಟ್ ಮಾಡ್ತಾರೆ. ಅವ್ರ ಜೊತೆ ಬೋಡೋಗಳು, ಮಿಸಿಂಗ್ ಸಮುದಾಯಗಳು, ಕರ್ಬಿ ಜನಾಂಗ, ದಿಮಾಸ್ ಜನಾಂಗ, ಅದ್ರ ಜೊತೆಗೆ ಈ ಟೀ ಪ್ರದೇಶಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಗುಡ್ಡಗಾಡು ಜನಗಳು, ಇವರು ಕೂಡ BJPಯ ದೊಡ್ಡ ಸಪೋರ್ಟರ್ಸ್ ಆಗಿದ್ದಾರೆ. ಅಂದರೆ ಒಟ್ಟು ನಾನ್ ಮುಸ್ಲಿಮ್ಸ್ನ ಅಷ್ಟೂ ಏನು ಹಿಂದೂಗಳಿದ್ದಾವೆ ಮತ್ತು ಟ್ರೈಬಲ್ಗಳಿದ್ದಾವೆ, ಇದರ ಗಟ್ಟಿ ವೋಟ್ ಬ್ಯಾಂಕು ಇವತ್ತು BJP ಜೊತೆ ನಿಂತಿದ್ರೆ, ಕಾಂಗ್ರೆಸ್ ಕೇವಲ ಮುಸಲ್ಮಾನ್ ಓಟ್ಗಳ ಮೇಲೆ ಇವತ್ತು ಚುನಾವಣೆಗೆ ಹೋಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ BJP 60 ಸೀಟ್ ತೊಗೊಂಡಿತ್ತು, ಕಾಂಗ್ರೆಸ್ಸು 29 ಸೀಟ್ ತೊಗೊಂಡಿತ್ತು. ಈ ಬಾರಿ BJP ಸೀಟ್ಗಳು 10ರಿಂದ 15 ಜಾಸ್ತಿ ಆಗ್ತವೆ, ಕಾಂಗ್ರೆಸ್ದು ಅಷ್ಟೇ ಉಳಿಯುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಆಗುತ್ತೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇನೆ, ಅಲ್ಲಿ BJP 9 ಸೀಟ್ ಗೆದ್ದಿದ್ರೆ ಕಾಂಗ್ರೆಸ್ 3 ಸೀಟ್ ಗೆದ್ದಿತ್ತು. ಅಲ್ಲಿನ ಕಾಂಗ್ರೆಸ್ ಚೀಫು ಗೌರವ್ ಗೊಗೊಯ್, ಅಲ್ಲಿನ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಮಗ. ಈ ಪುಣ್ಯಾತ್ಮ ರಾಹುಲ್ ಗಾಂಧಿಯ ರೈಟ್ ಹ್ಯಾಂಡು. ಆದರೆ ಈಗ ಅಸ್ಸಾಂಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ. ಅಂದರೆ ಟಿಕೆಟ್ ಯಾರಿಗೆ ಘೋಷಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಮಾಡಿದೆ. ಆ ಸ್ಕ್ರೀನಿಂಗ್ ಕಮಿಟಿಗೆ ಪ್ರಿಯಾಂಕಾ ವಾದ್ರಾ ಚೇರ್ಮನ್ನು, ಗೌರವ್ ಗೊಗೊಯ್ ರಾಹುಲ್ ಗಾಂಧಿ ಪರ್ಸನ್ನು. ಇಲ್ಲಿ ಸ್ಕ್ರೀನಿಂಗ್ ಕಮಿಟಿಗೆ ಪ್ರಿಯಾಂಕಾ ವಾದ್ರಾ ಇದ್ದಾರೆ. ನೋಡಬೇಕು ಏನೇನು ಆಟಗಳು ನಡೆಯುತ್ತೆ ಇನ್ಮೇಲೆ ಅಂತೇಳಿ. ಈ ಸರ್ವೆ ಪ್ರಕಾರನೇ ಹೋದರೆ ಯಾವ ಪಕ್ಷಗಳು ಮುಸ್ಲಿಂ ಓಟ್ಗಳನ್ನ ನೆಚ್ಕೊಂಡು ಬದುಕಿದ್ವು ಅವೆಲ್ಲವೂ ಸರ್ವನಾಶ ಆಗೋಗ್ತಾ ಇದ್ದಾವೆ. ನೋಡಿ, AIUDF ಯಾವ ಮಟ್ಟದಲ್ಲಿ ಡೆವಲಪ್ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, 2006ರಲ್ಲಿ 10 ಸೀಟ್ ತೊಗೊಂಡಿತ್ತು, 2011ರಲ್ಲಿ 18 ಸೀಟು, 2016ರಲ್ಲಿ 13 ಸೀಟು, ಮತ್ತು ಕಳೆದ ಬಾರಿ 16 ಸೀಟು. ಈ ಬಾರಿ 0ಯಿಂದ 2 ಒಂದೂ ಗೆಲ್ಲದೆ ಇರತಕ್ಕಂತಹ ಚಾನ್ಸ್ ನಿರ್ಮಾಣ ಆಗಿಬಿಟ್ಟಿದೆ. ನಾನು ಹೇಳಿದ್ದು ಅದೇನೇ ರೀ, ಈ ಹಿಂದೂ ಕನ್ಸಾಲಿಡೇಷನ್ ಇದೆಯಲ್ಲ, ಏನು ಇಡೀ ದೇಶದಲ್ಲಿ ಆಗ್ತಾ ಇದೆ, ಅದೇ ಸೇಮ್ ಪ್ಯಾಟರ್ನೇ ಅಸ್ಸಾಮಲ್ಲೂ ಆಗ್ತಾ ಇರತಕ್ಕಂಥದ್ದು. ಎಲ್ಲೆಲ್ಲಿ ಹಿಂದೂ ಕನ್ಸಾಲಿಡೇಷನ್ ಆಗುತ್ತೆ ಅಲ್ಲೆಲ್ಲವೂ BJPಗೆ ದೊಡ್ಡ ಮಟ್ಟದ ಜಯ ಸಿಗುತ್ತೆ, ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ಆದ್ರೂ ರಾಹುಲ್ ಗಾಂಧಿಗೆ ಅರ್ಥ ಆಗ್ತಿಲ್ವಲ್ಲ, ಹಿಂದೂಗಳನ್ನ ಅವಮಾನ ಮಾಡಬಾರ್ದು, ದೇಶನ ಅವಮಾನ ಮಾಡಬಾರ್ದು, ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂಥೇಳಿ ಒಂಥರ BJPಗೆ ಸ್ಟಾರ್ ಪ್ರಚಾರ. ಇರಲಿ, ಒಂದು ಖುಷಿ ವಿಚಾರದೊಂದಿಗೆ ಈ ವಿಷಯವನ್ನು ಇವತ್ತು ಎಂಡ್ ಮಾಡಬೇಕು. 30% ಜನ ಹಿಮಂತ ಬಿಸ್ವಾ ಶರ್ಮಾ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದಾರೆ, ಅವರೇ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಮತ್ತು ಯಾವ ನಾಯಿ ಬಿಸ್ಕೆಟ್ಟಿನ ಅವಮಾನದಿಂದ ಆಚೆ ಕಡೆಗೆ ಬಂದು BJPಯ ದೊಡ್ಡ ಶಕ್ತಿಯಾಗಿದ್ದಾರೆ, ಅವರೇನೋ ಬೇಗ ಬುದ್ಧಿ ಕಲ್ತ್ಬಿಟ್ರು. ಈ ರಾಹುಲ್ ಗಾಂಧಿಗೆ ಯಾವಾಗ ಬುದ್ಧಿ ಬರುತ್ತೋ. ನಮಸ್ಕಾರ.